ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮಲ್ನಾಡು ಹುಡುಗ ಅಂದ್ರೆ ತೀರ್ಥಹಳ್ಳಿ ಹುಡುಗ ಅರ್ಫಾತ್ ಹುಸೇನ್ ಮಾತಾಡ್ತಿರೋದು. ಏನಾಗಿದೆ ಅಂದ್ರೆ ಇವತ್ತು ನಮ್ಮ ಮಾರ್ನಿಂಗ್ ಕ್ರಿಕೆಟ್ ಅಲ್ಲಿ ಒಂದು ಟೀಮ್ ಇದೆ ನಮ್ಮ ಕ್ರಿಕೆಟಿಂಗ್. ಅದರಲ್ಲಿ ಒಂದು 44 ಜನ ಮೆಂಬರ್ ಇದೀವಿ ನಾವು. ಆ ಮೆಂಬರ್ ಅಲ್ಲಿ ಯಾರದೇ ಒಂದು ಬರ್ತ್ಡೇ ಆಗ್ಲಿ ಯಾವಾಗ್ಲೂ ನಾವು ಕೇಕ್ ತಗೊಂತೀವಿ. ಹಾಗಾಗಿ ಇವತ್ತೊಂದು ಫೋಟೋ ಕೇಕ್ ನ ಮಾಡ್ಸಿದೀವಿ. ನಮ್ಮ ತೀರ್ಥಹಳ್ಳಿಯಲ್ಲಿ ಹೆಸರುವಾಸಿಯಾದಂತ ನನ್ನ ಫೇವರೆಟ್ SP ಸ್ವೀಟ್ ಅಂಡ್ ಕಾಂಡಿಮೆಂಟ್ಸ್ ಅವ್ರ ಹತ್ರ ನಾವು ಯಾವುದೇ ರೀತಿ ಕೇಕ್ಸ್ ಆಗ್ಲಿ ಏನೇ ಆದ್ರೂ ತಗೊಂಡ್ ಹೋಗೋದು. ಬಾರಿ ಚೆನ್ನಾಗಿ ಮಾಡ್ತಾರೆ, ನೋಡೋಣ ಹೆಂಗ್ ಮಾಡಿದಾರೆ ಅಂತೇಳಿ. ನಮಸ್ತೆ ವಾಸುದೇವ್ ಅವರೇ. ಕೇಕ್ ಒಂದು ಆರ್ಡರ್ ಮಾಡಿದ್ನಲ್ಲ, ಅವ ಹುಟ್ಟಬಾರ್ದಿತ್ತು, ಹುಟ್ಬಿಟ್ಟಿದ್ದಾನೆ. ಈಗ ಅವನಿಗೆ ನಾವು ಕೇಕ್ ಮಾಡ್ಲೇಬೇಕು, ಯಾಕಂದ್ರೆ ನಮ್ದು ಕರ್ತವ್ಯ ಇದೆ. ಆದ್ರೂ 8 ಗಂಟೆ ಫೋನ್ ಮಾಡಿ ಹೇಳಿದೀನಿ, ಪಾಪ 9:30 10 ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡಿಬಿಟ್ಟಿದ್ದಾರೆ ಕೇಕು. ನೋಡೋಣ ಹೇಗಿದೆ ಅಂತೇಳಿ. ಸೂಪರ್ ಆಗಿದೆ ಕೇಕ್ ಮಾತ್ರ. ಹ್ಯಾಪಿ ಬರ್ತ್ಡೇ ಶಾರ್ಟ್ ವೀಲ್. ನೋಡಕ್ ಸೇಮ್ ಕಾಡ್ ಪಾಪ ಇದ್ದಂಗೆ ಇದ್ದಾನೆ. ಹೂ ಏನ್ ಸತದ್ನ ಇವನು, ಬರ್ತ್ಡೇ ಅಣ್ಣ ಇವನು. ಇರ್ಲಿ ಬಿಡಿ, ಭಾರಿ ಚೆನ್ನಾಗಿದೆ. ಇದನ್ನ ಪ್ಯಾಕಿಂಗ್ ಮಾಡಿ ಈಗ ಅಲ್ಲಿ ಹೋಗ್ಬಿಟ್ಟು ಆ ಕೇಕ್ ನ ಹೇಗೆ ಎಲ್ಲ ಕಟ್ ಮಾಡ್ತೀವಿ, ಅದ್ರ ಜೊತೆ ಏನೇನೋ ಎಲ್ಲ ಅವ್ರಿಗೆ ಸನ್ಮಾನ ಎಲ್ಲ ಮಾಡ್ತೀವಿ, ಎಲ್ಲ ಕಾದ್ ನೋಡೋಣ. ಭಾರಿ ಚೆನ್ನಾಗಿ ಸನ್ಮಾನ ಮಾಡ್ತೀನಿ. ನಾನೇ ಖುದ್ದಾಗಿ ಒಂದು ಹಾರನು ಬೇರೆ ರೆಡಿ ಮಾಡಿದೀನಿ. ಒಟ್ಟ ಅವನಿಗೆ ಹಾಕಿ ಒಂದು ಗುಂಡ ಮುಚ್ಬಿಡೋದೆ ಇವತ್ತು, ಎಂತ ಬೇಕಾರಾಗ್ಲಿ. ಅದಕ್ಕೆ ಕ್ಯಾಂಡ್ಲು ಮತ್ತೇನೇನಿದೆ ಎಲ್ಲ ಕೊಟ್ಬಿಡಿ ಅಣ್ಣ, ಆಯ್ತಾ? ಎಲ್ಲ ನಮ್ಮ ಶೆಟ್ರು ಕೇಕಿನ ಉಸ್ತುವಾರಿ ಸಚಿವರು, ನಮ್ಮ ವಾಸುದೇವ್ ಕೂಡ ಹೌದು. ಅದೇನೇನಿದೆ ಎಲ್ಲ ಕೊಟ್ಬಿಡಿ ಅಣ್ಣ, ಎಲ್ಲ ಹಾಕಿ ಅವನಿಗೆ ಮುಚ್ಬಿಡ್ತೀನಿ. ಅವನು ಕಾಡ್ ಪಾಪ ಅಲ್ಲಿದ್ದಾನೆ. ಅದು ಇಲ್ಲಿ ಇದು ಕೇಸ್ ಆಯ್ತಲ್ಲ, ಸ್ಮಿತ್, ಡೇಲಿನ್ ಸ್ಮಿತ್ ಇದ್ದಾನೆ. ಡೇಲಿನ್ ಸ್ಮಿತ್ ಇದ್ದಾನೆ ನಮ್ ಕ್ಯಾಪ್ಟನ್ ಒಬ್ಬ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಆಂಡ್ರೆ ರಸಲ್ ಇದ್ದಾನೆ. ಮತ್ತೆ ಇವ್ರು ಬೇರೆ ಇದಾರೆ ನಮ್ದು ದೊಡ್ಡದು ಇಂಥದ್ದು ಅಖಿಲ್ ಹುಸೇನ್. ಅಲ್ಲೇ ಇದ್ದಾರೆ. ಮತ್ತೆ ಅಲ್ಲ ಊರ್ನ ಮಾತ್ರ ಅವ ಮೇಲದ ಮಾಸ ಅದು ಪೂರ್ತಿ ವೆಸ್ಟ್ ಇಂಡೀಸ್ ಎಲ್ಲ ಅದೇ ಹೇಳಿದ್ದು. ಒಂದು ಬರ್ತಡೇ ಬರಬರ್ಲಿ ಒಂದು ಪ್ರವೀಣ್ ಭಾಯಿ ಸಾಕಿದ್ದಿ ಅರ್ಧ ರಾತ್ರಿ ಗಂಟೆ 12 ಆಯ್ತು. ಪ್ರವೀಣ್ ಭಾಯಿ ಅನೀಸ್ ಫೈಸಲ್ ಇನ್ನೊಂದು ಮಶಾಣದ ಹೂ. ಹಿಂಗ್ ಬರ್ತಾರೆ ಜಸ್ಕಿ ಈಗ ನೋಡೋಣ. ಯಾವುದೇ ರೀತಿಯ ಅವಕಾಶ ಇಲ್ಲ. ಏನಿದ್ರು ಕ್ಯಾಶ್ ಬಾಲರಿಗೆ ಮಾತ್ರ ಅವಕಾಶ. ಚೆಕ್ ಮಾಡಂಗಿಲ್ಲ, ಓನ್ಲಿ ಕ್ಯಾಶ್. ಡೋಂಟ್ ಫಾಲೋ ಮೀ, ಐ ಆಮ್ ಸುನಾಮಿ. ಕಮ್ಸ್ ನೋ, ಡೋಂಟ್ ಕಿಸ್ ಮೀ. ಓಕೆ, ಸ್ವಲ್ಪ ಅದಕ್ಕೆ ಡಿಸೈನಿಂಗ್ ನಡೀತಾ ಇದೆ. ನೀನು ಈಗಲೇ ಬೆಂಡ್ ಆಗಿಲ್ಲ, ನಾಳೆ ಹಿಂಗ್ ಮಲ್ಕನ ಅಂತ. ನೀನು 4 ಮೊಳೆ ಹೊಡ್ಕೊಳ್ಳೋ. ನೀನಿದೆಲ್ಲ ಊರು ಸಾಬ್ರಿಯಲ್ಲಿ ನಿನ್ ಒಟ್ಟರಲ್ಲಿ ಹೆಣ ಬೀಳತ್ತಾಗ ನಿಂಗ್ ಸುಖ ಇಲ್ಲ. ಹೇಳಲ್ಲ, ಇವನಿಗೆಲ್ಲ ತಗೊಂಡಾಗ ಗಾಳಿ ಹೊಡಿಸ್ಬೇಕು. ಗಾಳಿ ಕನ್ನಡ ಬರಲ್ಲ, ಬಿರಿಯಾನಿ ಪಾಯಿಂಟ್ ಹಾಕ್ಬೇಕು. ನೋಡಮ್ಮ, ನಾನು ಓದ್ತೀನಿ ನೋಡಮ್ಮ. ನೋಡಿ ಫ್ರೆಂಡ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಬೆಡ್ಡಿಂಗ್ ಆಗಿದೆ. ನಾವೆಲ್ಲ ಸೇರಿ 1000 ಕಪ್ಪು 2025 ನ ಟೂರ್ನಿಮೆಂಟ್ ನ ನಾವು ಯಶಸ್ವಿಯಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಇದಕ್ಕೆ ನೀವೆಲ್ಲ ನಿಮ್ಮ ಜೊತೆ ಸಹಕರಿಸಬೇಕು. ಟೂರ್ನಿಮೆಂಟ್ ನಿಯಮಗಳು: ಎಲ್ಲ ಆಟಗಾರರು ಬೆಳಗ್ಗೆ 7 ಗಂಟೆಗೆ ರೆಡಿ ಇರಬೇಕು. ಪ್ರತಿ ಮ್ಯಾಚು 2 ಓವರ್ಗಳು ಪವರ್ ಪ್ಲೇ ಇರುತ್ತೆ. ಓಕೆ, ಪ್ರತಿ ಪಂದ್ಯಗಳು 6 ಓವರ್ಗೆ ಸೀಮಿತವಾಗುತ್ತೆ. 5 ಜನ ಬಾಲರ್ ಕಡ್ಡಾಯ. ಒಬ್ಬರಿಗೆ 2 ಓವರ್ ಮಾಡುವ ಅವಕಾಶ ಇರುತ್ತೆ. ಯಾವುದೇ ರೀತಿಯ ಚೆಕ್ ಬಾಲರ್ಗಳಿಗೆ ಅವಕಾಶ ಇರುವುದಿಲ್ಲ. ಒನ್ಲಿ ಅರ್ಫಾತ್ ಅಮಾನ್, ದೌಶಿ ಬೇಟಾ ಇವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಅವಕಾಶ ಇಲ್ಲ. 6 ಅಂಪೈರ್ ಮತ್ತು ಆರ್ಗನೈಸರ್ ತೀರ್ಮಾನ ಫೈನಲ್. ಇದು ಆಪರೇಷನ್ ಸಕ್ಸಸ್, ಪೇಷಂಟ್ ಇಸ್ ಖಲಾಸ್. ನೀನು ಮನೆ ಹೋಗಿ ಬಾಲಿಂಗ್ ಅಲ್ಲ, ನೀನ್ ಚೆಕ್ಕಲ್ಲ ಲವಂಗ. ಅವನೇ ಓನರ್ ಮಚ್ಚ.
ಯಾವ್ದು ಫ್ರೆಂಡ್ಸ್ ಇನ್ ಓನರ್ ಅಣ್ಣ ಬಿಫೋರ್ ಅಂಡ್ ಟಾಪೋಸ್ ಇಬ್ರು ಜಂಟಿ ಖಾತೆ. ಜಂಟಿ ಜಂಟಿ ಇಲ್ಲ ಇಲ್ಲ ಮಾಡಕ್ಕಾಗಲ್ಲ. ನಮ್ ಇಷ್ಟ ಕಣದು. ಅವ್ರ ಇಷ್ಟ, change ಮಾಡೋದು. ಅವ್ರ ಎದೆ ಮೇಲೆ ಚಪ್ಪಡಿ ಹಾಕೊಂಡ್ಲಿ, ನಮ್ಗೇನಾಗಿಲ್ಲ, ಮಾಡಬಾರ್ದು. ನಾವು ಯಾವತ್ತೂ ಬೇರೆ ಅಧ್ಯಕ್ಷ ಬಾರೋ. ಮಾಡಕ್ಕಿಂತ ಭಿಕ್ಷೆ ಬೇಡವ್ರ ಹತ್ರ ಆದ್ರೂ ಒಂದು 500-600 ರೂಪಾಯಿ ಇರ್ತೀವಿ. ಗೆಳೆಯನ ಬರ್ತಡೆ, ಮಾರ್ನಿಂಗ್ ಗೆಳೆಯನ ಸದ್ಯಸ್ಥ, ಅವನಿಗೋಸ್ಕರ ನಾನು ನನ್ನ ಸ್ವಂತ ದುಡ್ಡಿನಿಂದ ಸುಮಾರು ಖರ್ಚು ಮಾಡಿದ್ದೀನಿ ಇದು ಹಾರ ಮಾಡೋಷ್ಟೊತ್ತಿಗೆ. ಈ ಹಾರ ಮಾಡೋದ್ರಲ್ಲಿ ಅರ್ಧ ದಿವಸ ಕಳೆದೋಗಿದೆ ನಮ್ದು. ಈ ಹಾರ ಹಾಕಿ ಅವನಿಗೆ ತಗೊಂಡೋಗಿ ಡೈರೆಕ್ಟ್ ನೇಣಿಗೆ ಹಾಕ್ಬಿಡ ನಮ್ಮ ಚಾ. ಹೆಂಗಿದೆ ಇದು? ಹೆಂಗಿದೆ ಹಾರ? ಸೂಪರ್ ಸೂಪರ್ ಮಚ್ಚ ಸೂಪರ್ ಬನ್ನಿ. ಸೂಪರ್. ಎಲ್ಲ ಲೈನಲ್ಲಿ ಇಲ್ಲಿ ಇಲ್ಲಿ ಇಲ್ಬಾ ಇಲ್ಬಾ. ನೋಡಿದ್ ಯಾರ ಮರ ಮಾಸ್ಕ್ ಮ್ಯಾನ್ ಅಬ್ಬಾ. ನೋಡುವ ಗಂಧದಾರ ಗೀರದಾರ ಒಂದು ಪಾತ್ಯ ಎಲ್ಲ ಹಾಕ್ಸಿದೀವಿ ಇಲ್ಲಿ. ಎಂತ ಹೇಳ ಇದೆ ಬರೀ ಓದಿ. ಹ್ಯಾಪಿ ಬರ್ತ್ಡೇ ಶಾಟ್ವೆಲ್. ಇವ ನಮ್ಮ ಸಿಲ್ಲಿಲಲ್ಲಿಯ ಪಾಪ ಪಾಂಡು ಇದ್ದಂಗಿಲ್ಲ, ಬತ್ಕರ್ ಬಿಡ್ಲೆ ನಗು ನೋಡು ಹೆಂಗಿದೆ. ಅಣ್ಣ ಇದು ಬೆಂಕಿ ಪಟ್ಟ ಬೆಂಕಿ ಹತ್ತಿರ ಲೈಟರ್ ಕಾಡ್ರೆ ನಿಮ್ಮ ಅಮೃತ ಹಸ್ತದಿಂದ ಕೈಯೆಲ್ಲ ತೊಳೆದಿದೆಯಲ್ಲ ಮಚ್ಚ. ಈಗ ನಡೆಸ್ತಾನೆ ನೋಡಿ, ಈಗ ಮುಖ ಪಕ್ಕೀರ ಕೇಕ್ ಮೇಲೆ ಹೊಡಿಬೇಡ, ಕೇಕ್ ಹಾಳಾಗತ್ತೆ. ಎಳೆ ಮಾಸಲ್ಲಿ ಯಾವ ಸೈಡಾರೆ ಸೈಡಾರೆ ಕೇಕ್ ಎತ್ಕೊಡ್ತೀನಿ ಆಮೇಲೆ. ಅವ್ರಿಗಿರೋ ಬುದ್ಧಿ ನಿಂಗಿಲ್ಲಲ್ಲೋ, ಶನಿ ಇಟ್ಟವನೆ. ನಿನ್ನ ಬರ್ತಡೇ ಅಂತ ಬೇರೆ ಬಿಡಿ. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಇದು ಮೊನ್ನೆ ಗಣಪತಿ ಹಬ್ಬಕ್ಕೆ ಬಂದಿದ್ದಾರೆ. ಹಿಂದೆ ಇದೆ ನಾನು ಮತ್ತೆ ಭಯ ಹಾಕಿದ್ದಾನೆ. ಬೈ ಹಾರದ್ದಲ್ಲ ಬೈ ನೋಡಿ. ನಮ್ಮ ಒಂದು ಮಾರ್ನಿಂಗ್ ಕ್ರಿಕೆಟಿನ ಒಂದು ಗಂಧದ ಹಾರ ಅಲ್ಲ, ಮಾರ್ನಿಂಗ್ ಕ್ರಿಕೆಟಿನ ನಮ್ದೊಂದು ಗೌರವಾನ್ವಿತ ಸದಸ್ಯ, ಅವನ್ ಇವತ್ತು ಹುಟ್ಟಿದಬ್ಬ. ಇವ್ನು ಹುಟ್ಟಿದ್ ಯಾಕಂತ ನಮ್ಗೆ ಗೊತ್ತಿಲ್ಲ ಇದುವರೆಗೂ, ಆದ್ರೂ ಹುಟ್ಟಿದಾನೆ. ಅವನಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಮಾರ್ನಿಂಗ್ ಕ್ರಿಕೆಟಿಗೆ ತುಂಬಾನೇ ಒಂದು ಸಾಧನೆ ತರಬೇಕು. ನಮ್ಮ ಹೆಸರೊಂದು ಹಾಳು ಮಾಡ್ಬೇಡ, ಮತ್ತೇನಿಲ್ಲ ರಿಜೆಕ್ಟ್ ಆಗ್ಬಿಡ್ತೀಯ. ಹಾಗಾಗಿ ಎಂದು ಸದಾಕಾಲ ನೀನ್ ಚೆನ್ನಾಗಿರು. ಬಾರಿ ಕಷ್ಟಪಟ್ಟು ಹಾರ ಮಾಡಿದೀನಿ. ಶಶಿ ಬಂಡಾಳ್ಬೇಡ. ಇದನ್ನ ಸಂಪೂರ್ಣ ನಮ್ಮ ಈ ಜವಾಬ್ದಾರಿಯನ್ನು ನಮ್ಮ ಮಾರ್ನಿಂಗ್ ಕ್ರಿಕೆಟಿನ ಗೆಳೆಯರಾದಂತ ದಿಪ್ಪು ಟಾಪ್ ಹೌಸಿನ ನದೀಮ್ ಹಾಗೂ ನಮ್ಮ ಮಾರ್ನಿಂಗ್ ಕ್ರಿಕೆಟಿನ ಅಧ್ಯಕ್ಷರು ಹಾಗೂ ನಮ್ಮ ಗೌರವಾನ್ವಿತ ಸದಸ್ಯರು ಹಾಗೂ ನಮ್ಮ ಬನ್ನಿ ಸರ್ ನಮ್ಮ ಇವರ ಮಕ್ಕಳು ಹಾಗೂ ನಮ್ಮ ಇದಕ್ಕೆಲ್ಲ ಸಂಪೂರ್ಣವಾಗಿ ಜಾಗದ ವಿತರಣೆ ನೀಡಿದ ನಮ್ಮ ಚಾಚಾ ನೋಡಿ. ನಮ್ಮ ಮಾರ್ನಿಂಗ್ ಕ್ರಿಕೆಟ್ ಒಂದು ಕುಟುಂಬ. ಈ ಕುಟುಂಬದಲ್ಲಿ ಯಾರದೇ ಒಂದು ಬರ್ತ್ಡೇ ಆಗ್ಲಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲದಕ್ಕೆ ನಾವು ಮಾಡ್ತೀವಿ. ಆದ್ರೆ ಈ ನನ್ನ ಮಗ ಹುಟ್ಟಿದ ಯಾಕಂತ ನಂಗೆ ಗೊತ್ತಿಲ್ಲ, ಹಾಗೆ ಹುಟ್ಬಿಟ್ಟಿದ್ದಾನೆ. ಹಾಕ್ಬಿಟ್ಟಿದೀವಿ. ನನ್ನ ಮಗನೇ ಕೇಕ್ ಕಟ್ ಮಾಡ್ಬಿಟ್ಟ, ಮುಖ ಹಚ್ಬಿಡ್ತೀನಿ. ಹೊಡಿಯ ಚಾಕು ಇಲ್ಲಿ, ಚಾಕು ಹಾಕೊಂಡೆ ಬರ್ಬೇಕು. ಇವತ್ ರಾತ್ರಿ ನೀನ್ ಹಾಕೊಂಡೆ ಮಲ್ಗ್ಬೇಕು, ಆಯ್ತಾ? ಇದು ಹಾಕೋ, ಮತ್ತೆ ಬೇರೆ ಏನಾರು ಹಾಕೊಂಡ್ಬಿಟ್ಟೆ, ಮತ್ತೆ ತಗೊಂಡೋಗಿ ಬೆಳಗ್ಗೆ ತಗೊಂಡೋಗಿ ಅಲ್ಲಿ ಇದಕ್ಕೆ ಹೊಡಿತಾರೆ. ಸರ್ ಬರ್ಬೇಕು ನೀವೇ ಮುಂದೆ. ಬನ್ನಿ ಸರ್, ಬನ್ನಿ ದಯವಿಟ್ಟು ಬನ್ನಿ. ಹಿರಿಯರಿಗೆ ಕೊಡು ಫಸ್ಟ್. ಹಿರಿಯರ ಆಶೀರ್ವಾದ. ಕಾಲ್ ಬಿಡು, ಕಾಲ್ ಬಿಡು. ಆಶೀರ್ವಾದ ತಗೊಳ್ಳಿ ಹಿರಿಯದು. ಹಿಂಗಿದೆಯೋ ನಗಾಡ್ತಿಯಲ್ಲೋ ಕಾಡ್ಪಾಪ. ಥ್ಯಾಂಕ್ ಯು ಥ್ಯಾಂಕ್ ಯು.
ನೆಕ್ಸ್ಟ್ ವರ್ಷ ಬದುಕಿದ್ರೆ ಮತ್ತೆ ಮಾಡೋದು ಬರ್ತಾರೆ. ಡೈಲಾಗ್ ನೋಡು, ನಾವ್ ಇರ್ತೀವ ಗೊತ್ತಿಲ್ಲ ಇರ್ತೀವ ಹೋಗ್ತೀವ. ನಾವು ಇರೋಷ್ಟು ದಿವಸ ಅಂತೂ ನಿನ್ನ ಚೆನ್ನಾಗಿ ನೋಡ್ತೀವಿ. ಆದ್ರೂ ಸ್ವಲ್ಪ ಚೆನ್ನಾಗಿ ನೋಡ್ತಾ. ಆದ್ರೆ ನಂಗೊಂದು ಡೌಟ್ ಇದೆ. ಎಲ್ಲಾರು ಒಂದ್ 6 ಅಡಿ 7 ಅಡಿ ಹುಟ್ಟಿರ್ತಾರೆ ಮಗ, ನೀನ್ 3 ಅಡಿ ಹುಟ್ಬಿಟ್ಟಿದ್ಯಾ. ಹಾಗಾಗಿ ನಿನ್ಗೊಂದು ಖುಷಿಗಿದ್ದು. ಸಾಕು. ಎಲ್ಲ ಕೀರ್ತಿದ್ರ ಬೈ ಹಾರ ಕಡೆ ಬೈ ಹಾರ ಕಡೆ ಬೈ ಹಾರ ತೆಗಿಂಗಿಲ್ಲ. ಹಾರ ತೆಗಿಂಗಿಲ್ಲ. ಅವಾಗ ಬಾರಿ ಚೆನ್ನಾಗಿತ್ತು. ಒಂದ್ ಮುಖ ಗಿಟ್ಟ ಎಲ್ಲ ಐತಿ. ಈಗೆಲ್ಲ ಬಸ್ಟ್ ಆಗ್ಬಿಟ್ಟಿದೆ. ಬುಟ್ಲ ಎಲ್ಲದವ ಕಾಡ್ಪಪ್ಪ ಬಾರ ಇಲ್ಲಿ. ಅಯ್ಯೋ ಹಲ್ಕರ ಮಗರೇ, ಏನಂತ ಇದ್ಬಿಟ್ಟಿದ್ಯೋ. ಕಾಶಿಯಿಂದ ನಡ್ಕೊಂಡು ಬಂದೆ ನಾನು. ಕಾಶಿ ಬಾರ ಮಂಗಳೂರಿಂದ ಬಂದ ಬಂದೆ. ನೀನ್ ಹಿಂಗೆ ಇದೆಲ್ಲ ಮನೆ ಹೋಗ್ಬಿಟ್ಟು ಅಣ್ಣ ಇಲ್ಲೇ ಇದ್ದಾನೆ ಇವನು. ಮಂಗಳೂರಿಗೆ ನಾನು ಮಾರ್ಯಾರ ಕಾಶಿ ಮಂಗಳೂರಿಗೆ ಇವನ್ನೆಲ್ಲ ಬಸ್ಟ್ ಆಗಿದೆ. ಅಣ್ಣ ಇನ್ನು ಮೊಟ್ಟೆ ಗಿಟ್ಟೆ ಎಲ್ಲ ಹೊಡೆದಿತ್ತು. ಆದ್ರೆ ಯಾವ್ದೇ ಕಾರಣಕ್ಕೂ ಇವರು ಮೊಟ್ಟೆ ಗಿಟ್ಟೆ ಆಗಲ್ಲ. ಈಗ ಆಲ್ರೆಡಿ ಇವ್ನು ಬಸ್ಟ್ ಆಗಿದ್ದಾನೆ. ಅದಕ್ಕೆ ಮೊಟ್ಟೆ ಗಿಟ್ಟೆ ಬೇಡ. ನೀನೊಂದೆರಡು ಕೊಟ್ಟೆ ಕುಡಿದು ಮಲ್ಬಿಡು ಮನೇಲಿ ಹೋಗಿ. ಸೆಕೆಂಡ್ ಜೈ ಭೂತಾಯ ನಮಗ ಇವು. ನೀನ್ ಚಂದ ಪಾತ್ರ ಜೊತೆ ಮಾಡೋ ಸ್ನಾನ. ಇದೊಂದು ಯಾಕೆ ಉಳಿಸಿದೀರಾ ರಟ್ಟು ಬೆಟ್ಟು ಸ್ವಲ್ಪ ಬೈ. ಬನ್ನಿ ಅಣ್ಣ, ನೀವೊಂದು ಬಾಕಿ ಇದ್ದು ಬನ್ನಿ ಇಲ್ಲಿ. ಬನ್ನಿ ಅಲ್ಲೋಡಿ ದರಿದ್ರ. ಅವಂದು ಇದೆ ತಂದ್ಬಿಟ್ಟಿದ್ದೀವಿ ಇವತ್ತು. ಅದ ಹಾಕಿದ್ದ ಅವನಿಗೆ ಹಾರ ಇಲ್ಲೋಡಿಲ್ಲ. ಅವನಿಗೆ ಹಾರ ಹಾಕಿದ್ದಕ್ಕೆ ಅರ್ಧ ಅಡಿ ಒಳಗೆ ಹೋಗ್ಬಿಟ್ಟಿದೆ. ಬೆಂಡ್ ಆಗ್ಬಿಟ್ಟಿದೆ ಹಿಂಗೆ. ಈ ವಜಾ ಇಲ್ಲ ಏನಿಲ್ಲ. ಆದ್ರೆ ಹಿಂಗ್ ಬೆಂಡ್ ಆಗ್ಬಿಟ್ಟಿದೆ. ಬೇಡ ಮೈ ತುಂಬಾ ಆಗತ್ತದು. ಯಾವ ಕಾರಣಕ್ಕೂ ಬಿಡ ನೆನಪಿದೆ ಇದು. ಯಾರು ಹೇಳಿದ್ದು ಬರ್ಡೇ? ನೋಡಿ ನಮ್ಮ ಮಾರ್ನಿಂಗ್ ಕ್ರಿಕೆಟ್ ಎಲ್ಲರೂ ಸೇರಿ ಒಂದು ಬರ್ತ್ಡೇ ಮಾಡಿದೀವಿ. ಎಲ್ಲ ಒಂದ್ಸರಿ ಹೇಳಿ ಹ್ಯಾಪಿ ಬರ್ತ್ಡೇ ಕಾರ್ಡ್ ಪಾಪ. ಹ್ಯಾಪಿ ಬರ್ತ್ಡೇ ಪಾಪ. ಹ್ಯಾಪಿ ಬರ್ತ್ಡೇ ಪಾಪ. लाख में देख चलो क्या 20 रुपए किंडर से इकून आगत असे वागा कಡೆ ಬಲತ್ತು ಹೋಗೋತ್ತಿಗೆ ಬಲಕ್ಕೆ ಕರೆಕ್ಟ್ ಆಗಿ ಮಧ್ಯಾಹ್ನನೇ ಇವತ್ತು ಬರ್ತ್ಡೇ ಬಾಯ್ ಫುಲ್ ರ್ಯಾಶ್ ಆಗಿದ್ದಾರೆ. ಯಾರಿಗೆ ಎಲ್ಲ ಕೊಟ್ಟಾಗ ಅವನಿಗೆ ಏನು ಪೆಂಡಿಂಗ್ ಯಾವ್ದಿಲ್ಲ. जर्सी बेटा लो क्वालिटी में क्या ತಿಂತಾಡಿ ಇಲ್ಲ ಹೇಳಿದಾನೆ ಒಳ್ಳೆ ಕ್ವಾಲಿಟಿನ ಮಾಡ್ಕೊಡ್ತೇನೆ. ಮೊನ್ನೆ ಕೊಟ್ಟಿದ್ನಲ್ಲ ಬಿರಿಯಾನಿ ಪಾಯಿಂಟ್ ಅಂತ ಹೇಳಿ ಅಲ್ಲಿ ನಮ್ಮ ಅಣ್ಣಂದ ಹಾಕಾರ್ಲೆ ಬೆಟ್ಟ ಪದಾಡ್ ಮಗನೇ. ಅಲ್ಲ ಇವ ನಾಡ್ದ ನಂಗೆ ಅಂದಾಜು 13 ಜನವರಿಗೆ ಜ್ವರ ಬರುತ್ತಂತ ಯಾಕೆ ನಾವು ನಮ್ಮ ಎಷ್ಟೊಂದು ಹೇಳಿ